ಹಲೋ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಲಂಚ್ ಪ್ರಿಪೇರ್ ಆಗ್ಬೇಕಿತ್ತು ನನಗೆ ಹಸ್ಬೆಂಡ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಅಲಸಂಡೆ ಆಮೇಲೆ ಕಡಲೆ ಹಾಗೆ ಸೌತೆಕಾಯಿನ ಹಾಕ್ಬಿಟ್ಟು ಒಂದು ಗ್ರೇವಿ ತರ ಮಾಡ್ಕೊಳ್ಳೋಣ, ಬೆಳಿಗ್ಗೆ ತಿಂಡಿಗೆ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಒಂದ್ ಸೈಡ್ ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಬೇಯ್ತಾ ಇದೆ ಕುಕ್ಕರ್ ಅಲ್ಲಿ. ಇದೊಂಥರ ಚೆನ್ನಾಗಿರುತ್ತೆ ಈ ತರ ಗ್ರೇವಿ ಮಾಡ್ಕೊಂಡ್ರೆ ತಿಂಡಿಗೆ, ಅಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ದೋಸೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಜೊತೆಗೆ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಹೆಲ್ದಿ ಡ್ರಿಂಕ್ ಅಂತ ಹೇಳಿದ್ರೆ ಇವತ್ತು ನಾನು ABC ಜ್ಯೂಸೇ ಮಾಡ್ಕೊಂಡೆ. ಇನ್ನು ಇದನ್ನ ವಾರಕ್ಕೆ 3 ಸಲ ನಾನು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಯೂಶುವಲಿ ಅಂತ ಹೇಳ್ಬಹುದು. ಇದರಿಂದ ತುಂಬಾ ಬೆನಿಫಿಟ್ ಸಿಗತ್ತೆ ನನಗೆ. ಅಂದ್ರೆ ಒಂದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು. ನಂತರ ಸ್ಕಿನ್ ಗ್ಲೋ ಆಗೋದಕ್ಕಿರ್ಬೋದು, ಹೇರ್ ಲಾಸ್ ಆಗ್ತಾ ಇದ್ರೆ ಅದಕ್ಕೆ ಕೂಡ ಒಳ್ಳೇದು, ಹಾಗೆ ಎನರ್ಜಿ ಕೂಡ ಬೂಸ್ಟ್ ಆಗತ್ತೆ. ಕೆಲವೊಂದು ಬೆನಿಫಿಟ್ಸ್ ಈ ಒಂದು ABC ಜ್ಯೂಸ್ ಕುಡಿಯೋದ್ರಿಂದ ಸಿಗತ್ತೆ ನಮಗೆ, ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಹೆಚ್ಚಾಗಿ ಇದನ್ನ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಬೆಳಿಗ್ಗೆ ಟೈಮ್ ನಲ್ಲಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಓಡ್ ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕಪ್ಪ ರೊಟ್ಟಿ ಅಂತಾರೆ, ಓಡ್ ದೋಸೆ ಅಂತ ಹೇಳ್ತಾರೆ, ಉಪ್ಪು ದೋಸೆ ಅಂತ ಹೇಳ್ತಾರೆ ತುಳು ಭಾಷೆನಲ್ಲಿ. ಒಂದು 4 ರಿಂದ 5 ಹೆಸರಿದೆ ಈ ಒಂದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬೋದು. ನಮ್ ಸೈಡ್ ಅಲ್ಲಿ ಓಡ್ ರೊಟ್ಟಿ ಅಂತ ಹೇಳ್ತೀವಿ. ಇನ್ನು ಅದನ್ನ ಮಾಡುವಂತಹ ಹೆಂಚು ಒಡೆದೋಗಿದೆ, ಆದ್ರೂ ಕೂಡ ನನ್ಗೆ ಅದ್ರಲ್ಲಿ ಮಾಡಿದ್ರೇನೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ಇದೆ, ಅದೇ ತರದ್ದು ಇನ್ನೊಂದಿದೆ, ಅಂದ್ರೆ ಅದಕ್ಕೆ 50 ರೂಪಾಯಿ ಏನೋ ಮಾರ್ಕೊಂಡ್ ಬರ್ತಾರೆ ವರ್ಕ್ಶಾಪ್ ಹತ್ರ. ಹಸ್ಬೆಂಡ್ ತರ್ತಾ ಇರ್ತಾರೆ, ಒಂದ್ 2-3 ಪೇರು ಒಟ್ಟಿಗೆ ತಗೋಬೇಕಿದ್ರೆ. ಸೊ ಹಾಗಾಗಿ ಇನ್ನೊಂದಿದೆ, ಬಟ್ ಇದ್ರಲ್ಲೇ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಒಡೆದೋಗ್ಲಿ ಅಂತ ಅಂದ್ಬಿಟ್ಟು. ಚೆನ್ನಾಗ್ ಬರುತ್ತೆ ಒಡೆದೋದ್ರುನು ಕೂಡ. ಹಾಗೆ ಹಸ್ಬೆಂಡ್ ಬೆಳಗಿನ ದೇವರ ಪೂಜೆ ಮಾಡ್ತಾ ಇದ್ರು. ಹಾಗೆ ಆದ್ವಿ ಇಲ್ಲಿ ಬಕೆಟ್ಗೆಲ್ಲ ನೀರ್ ತುಂಬಿಸ್ತಾ ಇದ್ದಾಳೆ. ನೀರ್ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಇಂದ ಬರುವಂತದ್ದು ನಮ್ಗೆ. ಒಂದೊಂದ್ಸಲ ಡೈಲಿ ಬಿಡ್ತಾರೆ, ಒಂದೊಂದ್ಸಲ 2 ಡೇಸ್ ಒಂದ್ಸಲ ಬಿಡ್ತಾರೆ, ಈ ತರ ಬರುತ್ತೆ. ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ, ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ನೋಡಿ, ಆಪ ತರ ಬರುತ್ತೆ. ಬಟ್ ಮಾಡೋಂತ ಮೆಥಡ್ ಮಾತ್ರ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಸ್ವಲ್ಪ ಅನ್ನ ಜಾಸ್ತಿ ಆದ್ರೂ ಇಲ್ಲ ಹಿಟ್ಟು ದಪ್ಪ ತೆಳ್ಳಗಾದ್ರೂನು ಇದು ಸರಿಯಾಗಿ ಬರಲ್ಲ. ಅದೊಂದು ಕರೆಕ್ಟ್ ನಾವು ಫಾಲೋ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಓಡ್ ರೊಟ್ಟಿ ಅಂತ ಹೇಳ್ಬೋದು. ಹಾಗೆ ನಾನ್ ಮನೆಯಲ್ಲಿ ಯೂಸ್ ಮಾಡ್ತಾ ಇರುವಂತಹ ಹಾಲ್ ಅಂತ ಹೇಳಿದ್ರೆ ನಂದಿನಿ ಪ್ಯಾಕೆಟ್ ಯೂಸ್ ಮಾಡೋದು ಯೂಶುವಲಿ ನಾನು. ಏನಂತ ಹೇಳಿದ್ರೆ ಗ್ರೀನ್ ಕಲರ್ ಪ್ಯಾಕೆಟ್ ನ ಜಾಸ್ತಿ ತರಿಸೋದು ನಾನು. ಸ್ವಲ್ಪ ಹಾಲು ದಪ್ಪ ಇರತ್ತಲ್ವಾ, ಟೀ ಕಾಫಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ತರಿಸ್ತೀನಿ. ಇವತ್ತೊಂದು ಖುಷಿಯ ವಿಚಾರನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ಒಂದು 2 ಡೇಸ್ ಆಯ್ತು ಅಂತಾನೆ ಹೇಳ್ಬೋದು 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಹ್ಯಾಪಿ ಅಂಡ್ ಪ್ರೌಡ್ ಫೀಲ್ ಆಗ್ತಾ ಇದೆ ನನ್ನ ಬಗ್ಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯೂಟ್ಯೂಬ್ ಅಂತ ಹೇಳಿದ್ರೇನೆ ನಂದೊಂದು ದೊಡ್ಡ ಡ್ರೀಮು. ಅದರಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ನ ನಾನು ಮಾಡಬೇಕು, ಹಾಗೆ ಏನಾದ್ರೂ ಒಂದು ಸಕ್ಸಸ್ ಇದ್ರಲ್ಲಿ ನನಗೆ ಸಿಗ್ಬೇಕು ಅಂತ ಅದೊಂದು ಡ್ರೀಮ್ ನನಗೆ ಯಾವಾಗ್ಲೂ ಇದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ 6 ವರ್ಷದಿಂದ ನಾನು ಯೂಟ್ಯೂಬ್ ಅಲ್ಲಿ ಒಂದು ಕೆಲಸ ಮಾಡ್ತಾನೆ ಬಂದಿದ್ದೀನಿ, ಸತತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಏನು ಸಕ್ಸಸ್ ಅಂತ ಸಿಗ್ತಾ ಇರ್ಲಿಲ್ಲ. ಜಸ್ಟ್ ಇವಾಗ ಸ್ವಲ್ಪ ಸಮಯಕ್ಕಿಂತ ಮೊದಲು ಒಂದು ಚಾನಲ್ ಮಾನಿಟೈಸೇಷನ್ ಎಲ್ಲ ಆಗಿ ನಂತರ ಇವಾಗ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಖುಷಿ ಆಗ್ತಾ ಇದೆ. ಈ ಒಂದು ಖುಷಿಗೆ ಕಾರಣಕರ್ತರು ನೀವು ಅಂತಾನೆ ಹೇಳ್ಬೋದು. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇದಕ್ಕಿಂತ ಮೊದಲು ಯಾವ ತರ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅದೇ ತರ ನೆಕ್ಸ್ಟ್ ಇನ್ ಮುಂದಕ್ಕೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ. 10K ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಅಲ್ಲಿ ಮಾಡೋದು. ಕೆಲವೊಬ್ಬರಿಗೆ ಬೇಗ ಆಗತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ನನ್ ಚಾನಲ್ ಆ ತರ ಅಲ್ಲ, ತುಂಬಾ ನಿಧಾನಕ್ಕೆ ಆಮೆ ತರ ಓಡ್ತಾ ಇದೆ ಅಂತಾನೆ ಹೇಳ್ಬಹುದು. ನೋಡೋಣ, ಒಂದಲ್ಲ ಒಂದು ದಿನ ಆಮೆ ತರ ಹೋಗಿ ಒಂದು ದಡ ಸೇರ್ತೀನಿ ಅನ್ನೋ ಒಂದು ಹೋಪ್ಸ್ ಇದ್ದೇ ಇದೆ. ಹಾಗೆ ನಿಮ್ ಸಪೋರ್ಟ್ ನನ್ಗೆ ಬೇಕೇ ಬೇಕು. ಇನ್ನೊಂದೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ. ನಮ್ಮ ಅಮ್ಮನ ಸೈಡ್ ಇಂದ ಇರ್ಬೋದು, ಗಂಡನ ಸೈಡ್ ಇಂದ ಇರ್ಬೋದು, ಎರಡೂ ಸೈಡ್ ಇಂದ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನನಗೆ. ಅದೊಂದು ತುಂಬಾ ಖುಷಿ ನನ್ಗೆ ಅಂತ ಹೇಳ್ಬೋದು. ಯಾರಿಗ್ ಕೂಡ ಇಷ್ಟೊಂದು ಫ್ಯಾಮಿಲಿಯವರು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಲ್ಲ ಅಂತಾನೆ ಅನ್ಸುತ್ತೆ. ಬಟ್ ನನ್ಗೆ ಹಾಗಲ್ಲ, ಯಾವುದೇ ಫಂಕ್ಷನ್ ಇರ್ಲಿ, ಯಾವುದೇ ತರ ವಿಡಿಯೋಸ್ ಇರ್ಲಿ, ಎಲ್ಲದಕ್ಕೂ ಸಜೆಷನ್ ಕೊಟ್ಟು, ಹಾಗೆ ಫಂಕ್ಷನ್ ಟೈಮಲ್ಲೆಲ್ಲ ಅವರೇ ಮೊಬೈಲ್ ತಗೊಂಡು ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟು ಇಲ್ಲಿ ತನಕ ಬರೋದಕ್ಕೆ ನನ್ನ ಫ್ಯಾಮಿಲಿಯವರು ಕೂಡ ಒಂದು ದೊಡ್ಡ ರೀಸನ್ ಅಂತ ಹೇಳ್ಬೋದು. ಸೊ ಖುಷಿ ಆಗ್ತಾ ಇದೆ, ಈ ತರ ಒಂದು ಫ್ಯಾಮಿಲಿ ನನ್ನ ಜೊತೆ ಇದೆಯಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಇನ್ನು ಮುಂದಕ್ಕೆ ಕೂಡ ಒಂದು ಒಳ್ಳೆ ರೀತಿಯಾದಂತಹ ಒಂದು ಸಾಧನೆ ಈ ಒಂದು ಯೂಟ್ಯೂಬ್ ಅಲ್ಲಿ ಮಾಡ್ಬೇಕು ಅಂತ ಒಂದು ತುಂಬಾ ದೊಡ್ಡ ಆಸೆ ಇದೆ. ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಇದೇ ತರ ಇರತ್ತೆ ಅಂತ ಅನ್ಕೋತೀನಿ. ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲಾರ್ಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ತುಂಬಾ ದೊಡ್ಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.
ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕಂಟೆಂಟ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಒಳ್ಳೆ ವಿಡಿಯೋಸ್ಗಳನ್ನು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಮಾಡಿಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇನೆ. ಒಂದು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ನನ್ನ ಫ್ಯಾಮಿಲಿಗಿರ್ಬೋದು, ಯೂಟ್ಯೂಬ್ ಫ್ಯಾಮಿಲಿಗಿರ್ಬೋದು, ಎಲ್ಲರೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನದ ಅಡಿಗೆ ಚಿಕನ್ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಒಂದು 15 ಬ್ಯಾಡಗಿ ಮೆಣಸು, ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಇಷ್ಟನ್ನ ನಾನು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಇನ್ನೊಂದು ಬಾಣಲೆಗೆ ನಾನಿಲ್ಲಿ 1 ದೊಡ್ಡ ಗೆಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 10 ಗೋಡಂಬಿ, ನಂತರ ಸ್ವಲ್ಪ ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿನ ವಾಪಸ್ ನಾನು ಸಪರೇಟ್ ಆಗಿ ಹುರ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿಗೆ ಅಂತ. ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಇದು. ಅನ್ನ ಜೊತೆ ಇರ್ಬೋದು, ಇಡ್ಲಿ ಜೊತೆ ಇರ್ಬೋದು, ದೋಸೆ ಜೊತೆ, ಎಲ್ಲಾದ್ರ ಜೊತೆಗೂ ಕಾಂಬಿನೇಷನ್ ಆಗಿ ಇದನ್ನ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಅಷ್ಟೊಂದು ಕಷ್ಟ ಇಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದು. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಇನ್ನೂ ಬಂದಿಲ್ಲ. ನನ್ನ ಮಗ ಬರ್ಬೇಕಿದ್ರೆ ತರ್ತೀನಿ ಅಂತ ಹೇಳಿದಾರೆ, ಇನ್ನೂ ಬಂದಿಲ್ಲ, ಬರ್ಬೇಕಷ್ಟೇ. ಬಂದ ನಂತರ ಸಾರು ಮಾಡ್ಬೇಕು. ಹಾಗೆ ಇಡ್ಲಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಉದ್ದಿನ ಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೆ. ಇಡ್ಲಿ ರೈಸ್ ಬರುತ್ತಲ್ವಾ, ಎದುರುಗಳಂತೆ ಅಂತ ಹೇಳ್ತೀವಿ ತುಳು ಭಾಷೆನಲ್ಲಿ. ಸೊ ಅದನ್ನ ಆಮೇಲೆ ಉದ್ದಿನ ಬೇಳೆ ಸಪ್ರೇಟ್ ಆಗಿ ನೀರಲ್ಲಿ ನೆನೆಸಿಟ್ಟಿದ್ದೆ. ನಾಳೆ ನನ್ನ ಮಗ ಬ್ಯಾಂಗ್ಳೂರ್ಗೆ ಹೋಗ್ತಾನೆ ಬೆಳಿಗ್ಗೆ. ಇವತ್ತು ನೈಟ್ ಮಾಡಿಡೋಣ ಅಂತ ಹೇಳಿ ಹಿಟ್ಟನ್ನು ರುಬ್ಬೋದಕ್ಕೆ ನೈಟ್ ಇಡ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬೆಳಿಗ್ಗೆ ನನ್ನ ಮಗ ಬ್ಯಾಂಗ್ಳೂರ್ಗೆ ಹೋಗ್ತಾನೆ ಇಂಟರ್ನ್ಶಿಪ್ಗೆ. ಸೊ ಹಾಗಾಗಿ 5:30ಗೆ ಬಸ್ ಅವನಿಗೆ ಧರ್ಮಸ್ಥಳದಿಂದ. ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು ಕಷ್ಟ. ಅವನು ತಿನ್ನಲ್ಲ ಅಷ್ಟು ಬೇಗ, ಆದ್ರೂ ಕೂಡ ತಾಯಿ ಮನ್ಸು ಅಂತಿರತ್ತಲ್ವಾ, ಅಂದ್ರೆ ಬರೇ ಹೊಟ್ಟೆಗೆ ಕಲ್ಸೋದಕ್ಕೆ ಮನ್ಸು ಬರಲ್ಲ. ಸೊ ಹಾಗಾಗಿ ನೈಟ್ ಇಡ್ಲಿ ಮಾಡಿ ಇಟ್ರೆ ಚಿಕನ್ ಸಾರು ಕೂಡ ಇರತ್ತಲ್ವಾ, ಸೊ ಏನಾದ್ರು ಸ್ವಲ್ಪ ತಿಂದ್ರೆ ತಿನ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡು ಅಕ್ಕಿನ ನೀರಲ್ಲಿ ನೆನ್ಸಿಟ್ಟಿದೀನಿ. ಇದನ್ನ ರುಬ್ಕೋಬೇಕು. ಇದನ್ನ ಇವಾಗ ರುಬ್ಬಿಟ್ಟು ನೈಟ್ ಮಾಡ್ತೀನಿ ಇಡ್ಲಿ. ಇದು ಮಸಾಲೆ ಏನ್ ಗೊತ್ತಾ, ಗ್ರೀನ್ ಕಲರ್ ಬರ್ಲಿಲ್ಲ ಆಯ್ತಾ. ಅಂದ್ರೆ ಬ್ಯಾಡಗಿ ಮೆಣಸು ತುಂಬಾ ಕಲರ್ ಇದೆ, ಅದು ರೆಡ್ ಕಲರ್ ಬರುತ್ತೆ. ಸೊ ಹಾಗಾಗಿ ಗ್ರೀನ್ ಕಲರ್ ಬರ್ಲಿಲ್ಲ, ಆದ್ರೆ ಫ್ಲೇವರ್ ಮಾತ್ರ ಚೆನ್ನಾಗಿ ಕೊಡ್ತಾ ಉಂಟು. ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪಿದ್ದು ಫ್ಲೇವರ್ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಉಂಟು. ಟೇಸ್ಟ್ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನೋಡಿ ಈ ಕಲರ್ ಬಂತು. ಇದಕ್ಕಿಂತ ಕೂಡ ಸ್ವಲ್ಪ ಅಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಆಗಿ ಕಾಣ್ತಾ ಉಂಟು, ಬಟ್ ಇದು ಸ್ವಲ್ಪ ಡಾರ್ಕೇ ಉಂಟು, ಡಾರ್ಕ್ ಕಲರ್ ಬಂದಿದೆ. ಗೋಡಂಬಿ ಎಲ್ಲ ಹಾಕಿದ್ದೀನಲ್ವಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ಡೇ ವಾಪಸ್ ಇಲ್ಲಿ ಲಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5 ಗಂಟೆ 10 ನಿಮಿಷ ಆಗಿದೆ ಬೆಳಗಿನ ಜಾವ. ಮಗ ರೆಡಿ ಆಗ್ತಾ ಇದ್ದಾನೆ. ಬ್ಯಾಗ್ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿದ್ದ. ಬ್ಯಾಂಗ್ಳೂರ್ಗೆ ಯಾಕೆ ಹೋಗೋದು ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಗಾಗಿ ಹೋಗ್ತಾ ಇದ್ದಾನೆ. ಅವನು ಬಿಯೋಕ್ ಮಾಡ್ತಾ ಇರೋದ್ರಿಂದ ಇಂಟರ್ನ್ಶಿಪ್ ಅವನಿಗೆ ಅಂದ್ರೆ ವರ್ಷಕ್ಕೊಂದ್ಸಲ ಇಂಟರ್ನ್ಶಿಪ್ ಇರುತ್ತೆ. ಲಾಸ್ಟ್ ಇಯರ್ ಮಂಗಳೂರಲ್ಲಿತ್ತು, ಈ ವರ್ಷ ಬೆಂಗಳೂರಿಗೆ ಹಾಕಿದ್ದಾರೆ. ಸೊ ಹಾಗಾಗಿ ಹೊರಡ್ತಾ ಇದ್ದಾನೆ. ಇನ್ನ ಒಂದು 15 to 20 ಡೇಸ್ ಅವನು ಅಲ್ಲೇ ಇರ್ತಾನೆ, ಅಲ್ಲೇ ಇಂಟರ್ನ್ಶಿಪ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಧರ್ಮಸ್ಥಳಕ್ಕೆ ಅವನಿಗೆ ನಾವು ಡ್ರಾಪ್ ಮಾಡ್ಬೇಕಿತ್ತು. ಹಾಗಾಗಿ ನಾನು ಹಾಗೆ ಹಸ್ಬೆಂಡ್ ಹೋಗ್ತಾ ಇದೀವಿ. ನಮ್ಮ ಮಾಧವಿ ಚೆನ್ನಾಗಿ ಮನೇಲಿ ಮಲ್ಕೊಂಡಿದ್ದಾಳೆ. ಅವಳು ಬರಲ್ಲ ನೀವು ಹೋಗಿ ಅಂತ ಹೇಳಿದ್ರು. ತುಂಬಾ ಚಳಿ ಇತ್ತಲ್ವಾ, ಸೊ ಹಾಗಾಗಿ ಅವಳು ಹೊರಡೋದಕ್ಕೆ ರೆಡಿ ಇರ್ಲಿಲ್ಲ. ಅಂದ್ರೆ ಬಸ್ ಧರ್ಮಸ್ಥಳದಿಂದ ಹೊರಡೋದ್ರಿಂದ ನಮ್ಗೆ ಅಲ್ಲಿಗೆ ಡ್ರಾಪ್ ಮಾಡ್ಬೇಕಿತ್ತು ಅವನನ್ನ. ಹಾಗಾಗಿ ಕರ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿ ಬೆಳಗಿನ ಜಾವ 5:30 ಗಂಟೆ ಇದು. ಎಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ ನೋಡಿ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಫ್ರೆಶ್ ಅಪ್ ಆಗಿ ಅದು ಅನ್ನಪೆಟ್ಟಕ್ ಬಂದು ಅಲ್ಲಿ ಪ್ರಸಾದ ಎಲ್ಲ ಹಾಕ್ಬಿಟ್ಟು ಆಮೇಲೆ ಟೆಂಪಲ್ಗೆ ದರ್ಶನಕ್ಕೆ ಹೋಗುವಂತಹ ಪ್ಲಾನ್ ಇರ್ಬೋದು. ಅವರಿಗೆ ಸ್ವಲ್ಪನೂ ಚಳಿ ಆಗಲ್ಲ. ನನ್ಗಂತೂ ಚಳಿ ತಡ್ಕೊಳ್ಳೋದಕ್ಕೇನು ಆಗ್ತಾ ಇರ್ಲಿಲ್ಲ. ಕಾರಿಂದ ಕೆಳಗಡೆ ಇಳಿದು ಅನ್ನಪೆಟ್ಟಕ್ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ಹಾಕೊಂಡು ಬರೋದ್ರಷ್ಟರೊಳಗೆ ಸಾಕಾಗೋಯ್ತು ನನ್ಗೆ ಚಳಿನಲ್ಲಿ ಅಂತ ಹೇಳ್ಬೋದು. ಒಂದು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಬಿಸಿಯಾಗಿ. ಹಾಗೆ ಸ್ವಲ್ಪ ಈ ಕಡೆ ಬಂದು ಕಾರ್ ನಿಲ್ಸ್ಬಿಟ್ಟು ಕಾಫಿ ಕುಡ್ದು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅದ್ವಿ ಮನೇಲಿ ಇದ್ದಲ್ಲಲ್ವಾ, ಲೇಟ್ ಮಾಡೋದು ಬೇಡ, ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ಹೊರಟ್ವಿ, ಕಾಫಿ ಕುಡ್ದು ಅಂತಾನೆ ಹೇಳ್ಬೋದು. ಸೊ ಹಾಗೆ ಉಜಿರೆ ರೀಚ್ ಆಗ್ತಾ ಇರ್ಬೇಕಿದ್ರೆ ಸ್ವಲ್ಪ ಲೈಟ್ ಆಗಿ ಬೆಳಕು ಕೂಡ ಬಂದಿತ್ತು. ನನ್ನ ಹಸ್ಬೆಂಡ್ ಕಸಿನ್ ತಮ್ಮನ ಒಂದು ಅಂಗಡಿ ಇದೆ ಇಲ್ಲಿ, ಅವ್ರು ಬೆಳಿಗ್ಗೆ ಬೇಗ ಬರ್ತಾರೆ ಅಂಗಡಿಗೆ. ಸೊ ಹಾಲು ಖಾಲಿ ಆಗಿತ್ತು, ಹಾಗಾಗಿ ತರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಹಾಲೆಲ್ಲ ತಗೊಂಡ್ ಬರ್ತಾ ಇದ್ದಾರೆ ಹಸ್ಬೆಂಡ್ ನಂದು. ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಹಾಗೆ ಮನೆಗೆ ಬಂದು ಮನೆ ಅಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇಡ್ಲಿ ಮಾಡಿದ್ದೆ ಅಲ್ವಾ, ನೈಟೇ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ತಿಂದು ಇಲ್ಲಿ ಇವಾಗ ಕೆಲಸಕ್ಕೆ ಶುರು ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು. ಹಾಗೆ ಇದೊಂದಿತ್ತು ನೋಡಿ, ಅಂದ್ರೆ ಲಾಸ್ಟ್ ಟೈಮ್ ನಾನೊಂದ್ 2 ವರ್ಷ ಆಯ್ತು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇದು ಮಾಡಿದ್ದೆ. ದೇವ್ರ ನಾನು ರೂಮ್ ಇದೆಯಲ್ವಾ ಅಲ್ಲಿಗೆ ಹಾಕ್ತಾ ಇದ್ದೆ. ಇವತ್ತೇನಂತ ಹೇಳಿದ್ರೆ ತುಂಬಾ ನೂಲ್ ಬಿಟ್ಟಿತ್ತು ಅದ್ರದ್ದು. ಅದನ್ನ ಬೆಂಕಿಗಿಡ್ದು ಅದನ್ನ ಹಾಗೆ ಸರಿ ಮಾಡ್ಕೊಂಡೆ. ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಇನ್ನ ಇದನ್ನು ನೀನು ಬೆಂಕಿಗೆ ಹಿಡ್ದಿ ಅಲ್ವಾ, ಇನ್ನು ಅದನ್ನ ದೇವ್ರ ರೂಮಿಗೆ ಹಾಕೋದ್ ಬೇಡ, ಸರಿ ಆಗಲ್ಲ, ಬಟ್ಟೆ ಅಲ್ವಾ ಅದು, ಬೆಂಕಿಗೆ ಯಾಕೆ ಹಿಡ್ದದ್ದು ಅಂತ ಹೇಳಿ. ಬಟ್ ಅದ್ರಲ್ಲಿ ತುಂಬಾ ನೂಲು ಹೊರಗಡೆ ಬರ್ತಾ ಇತ್ತಾಯ್ತಾ. ಸೊ ಹಾಗಾಗಿ ನಾನು ಬೆಂಕಿಗೆ ಹಿಡ್ದದನ್ನ ನೀಟ್ ಫಿನಿಶಿಂಗ್ ಕೊಟ್ಟೆ. ಅದು ಇಷ್ಟ ಆಗ್ಲಿಲ್ಲ ಹಸ್ಬೆಂಡ್ಗೆ. ಅದ್ ಬೇಡ, ದೇವರ ರೂಮಿಗೆ ಹಾಕೋದು, ಹೊರಗಡೆ ಹಾಕೋಣ ಅಂತ ಹೇಳಿದ್ರು. ಹಾಗೆ ಹೊರಗಡೆ ನಮ್ದು ಏನೋ ಎಂಟ್ರೆನ್ಸ್ ಇರತ್ತಲ್ವಾ ಡೋರು, ಸೊ ಅಲ್ಲಿಗೆ ಹಾಕೊಂಡೆ.
ಹಾಗೆ ಇಲ್ಲಿ ಇವಾಗ ಹಸ್ಬೆಂಡ್ ತುಂಬಾ ಧೂಳಾಗಿತ್ತು ಕಾರಲ್ಲಿ ಅಂತ ಅಂದ್ಬಿಟ್ಟು ಕಾರನ್ನ ವಾಶ್ ಮಾಡ್ತಾ ಇದ್ದಾರೆ. ಒಂದು ಕಾರನ್ನ ವಾಶ್ ಮಾಡ್ಕೊಂಡ್ರು, ಇನ್ನೊಂದು ಕಾರ್ ಹಾಗೆ ಇದೆ, ಧೂಳಲ್ಲಿ ಮುಳುಗಿದೆ ಅದು ಕೂಡ. ಅದನ್ನ ಅಂದ್ರೆ ಸರ್ವಿಸಿಗೆ ಕೊಡೋಣ ಅಂತ ಹೇಳಿದ್ರು. ಸೊ ಹಾಗೆ ಇಲ್ಲಿ ಇವಾಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡ್ವಿ. ನಮ್ ಬೆಡ್ರೂಮ್ ಅಂತೂ ಪೂರ್ತಿಯಾಗಿ ಆದ್ವಿ ಕ್ಲೀನ್ ಮಾಡ್ತಾಳೆ. ಎಲ್ಲಾ ಕಡೆ ಅವಳೇ ಕ್ಲೀನ್ ಮಾಡೋದು, ನಾನು ಗುಡ್ಸೋದು ಒರೆಸೋದು ಈ ತರ ಮಾಡ್ತೀನಿ. ನಾನು ಗುಡ್ಸೋದಕ್ಕೆ ಅಂತ ಹೊರಡ್ಬೇಕಿದ್ರೆ ಅವಳು ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡ್ಬೇಕು, ನಂತರನೇ ನನ್ಗೆ ಗುಡ್ಸೋದಕ್ಕೆ ಬಿಡೋದು. ಈ ತರ ಮಾಡ್ತಾಳೆ. ಎಲ್ಲ ನೀಟಾಗಿ ಅರೇಂಜ್ ಎಲ್ಲ ಮಾಡಿದ ನಂತರನೇ ನಾನು ಗುಡ್ಸೋದು. ಇನ್ನು ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ನಾನು ಒಂದೊಂದ್ಸಲ ನೋಡ್ತೀನಿ, ಒಂದೊಂದ್ಸಲ ನೋಡಲ್ಲ. ಹಾಗೆ ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಹೊರಗಡೆ ಹೋಗಿ ಬರ್ಬೇಕಿದ್ರೆ ಐಸ್ ಕ್ರೀಮ್ ತಗೊಂಡ್ಬಂದ್ರು. ಆದ್ವಿ ಹೇಳ್ತಾ ಇದ್ಲು, ಮನೆಯಲ್ಲಿ ಕಾಶಿ ಹಲ್ವಾ ಇತ್ತು, ಕಾಶಿ ಹಲ್ವಾ ಜೊತೆಗೆ ಐಸ್ ಕ್ರೀಮ್ ಚೆನ್ನಾಗಿರತ್ತಲ್ವಾ, ಕ್ಯಾರೆಟ್ ಹಲ್ವಾ ಜೊತೆಗೂ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತನ್ನಿ ತನ್ನಿ ಅಂತ ಬೆಳಗ್ಗಿಂದ ಶುರು ಮಾಡ್ಕೊಂಡಿದ್ಲು. ಹಾಗೆ ಐಸ್ ಕ್ರೀಮ್ ಕೂಡ ತಗೊಂಡ್ಬಂದ್ರು. ಐಸ್ ಕ್ರೀಮ್ ತಗೊಂಡ್ಬಂದ್ಬಿಟ್ಟು ನನ್ಗೆ ಟೀ ಮಾಡ್ಕೊಡು, ನಾನ್ ನಿನ್ಗೆ ಐಸ್ ಕ್ರೀಮ್ ತಂದ್ಕೊಟ್ಟೆ ಅಲ್ವಾ ಅಂತ ಹೇಳ್ತಾ ಇದ್ರು. ಸೊ ನಾನ್ ಕೆಲಸ ಮಾಡ್ತಾ ಇದ್ದೆ, ಹಾಗೆ ಆದ್ವಿ ಟೀ ಮಾಡ್ತಾ ಇದ್ದಾಳೆ. ಅವಳಿಗೆ ಹೆಣ್ಮಕ್ಳು ಅಡಿಗೆ ಕೆಲಸನ ಎಷ್ಟು ಕಲ್ತ್ರು ಸಾಲಲ್ಲ ಅಂತಾನೆ ಹೇಳ್ಬೋದು. ಒಂದೊಂದೇ ಕೆಲಸ ಕಲ್ತ್ರೆ ತುಂಬಾ ಒಳ್ಳೇದು ಇವಾಗಿಂದಾನೆ. ವರ್ಷಗಳು ಹೇಗೆ ಹೋಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ಕಷ್ಟ ಪಡಬಾರ್ದು, ಅದಕ್ಕೋಸ್ಕರ ಒಂದೊಂದೇ ಅಡಿಗೆಗಳನ್ನ ಕಲಿಸ್ತಾ ಇದ್ದೀನಿ ಅವಳಿಗೆ, ತುಂಬಾ ಈಸಿಯಾಗಿ ಮಾಡುವಂತ ಅಡಿಗೆಗಳನ್ನಂತ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.